ಹಲೋ ಗೆಳೆಯರೆ, ನಾನೀಗ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರು ಮೊದಲೊಂದು ಸತಿ ತೋರಿಸಿದ್ದೀನಿ. ಈಗ ನಾನು ಮಾಡ್ತಾ ಇರೋ ಸಾಂಬಾರು ನೋಡಿ, 1 ಕಪ್ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ 2 ಟೊಮೆಟೊ, ನುಗ್ಗೆಕಾಯಿ, ಸೂರ್ಣಗೆಡ್ಡೆ, ಕ್ಯಾರೆಟ್, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಇದರಲ್ಲಿ ಬೇಯಿಸ್ಕೊಳ್ತೀನಿ. ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ಮಸಾಲೆಗೆ ಸಾಂಬಾರು ಪುಡಿ, ಇದು ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ಇಲ್ಲಿ ಮರೆ ಆಗಿದೆ, ಹಾಕಿದ್ದೀನಿ, ಅದು ಕಾಣ್ತಾ ಇಲ್ಲ ಅಷ್ಟೇ. ಇದು ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕೋಕ್ಕೆ. ರುಬ್ಬುವಾಗ ತೆಂಗಿನಕಾಯಿನ ಈ ಮಸಾಲೆ ಜೊತೆಗೆ ತೆಂಗಿನಕಾಯಿನೂ ಹಾಕೊಳ್ತೀನಿ, ಹುಣಸೆಹಣ್ಣು ಹಾಕೊಳ್ತೀನಿ. ಆಮೇಲೆ ಒಗ್ಗರಣೆ, ಸಾಸಿವೆ, ಕರಿಬೇವು, ಹಿಂಗು, ಎಣ್ಣೆಲ್ಲ ಒಗ್ಗರಣೆ ಹಾಕೊಳ್ತೀನಿ. ಎಣ್ಣೆನೋ ತುಪ್ಪನೋ ಏನು ನೋಡಿಬಿಟ್ಟು ಹಾಕೊಳ್ತೀನಿ. ಓಕೆ, ಇದನ್ನ ಈಗ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ತೀನಿ. ನೋಡಿ, ಎಲ್ಲ ಹಾಕಿದ್ದೀನಿ. ಈಗ ಅದನ್ನು ಬೇಯಿಸ್ಕೊಳ್ತೀನಿ. ಅಷ್ಟೊತ್ತಿಗೆ ಖಾರ, ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿ, ಹುಣಸೆಹಣ್ಣು ಹಾಕಿ ರುಬ್ತೇನೆ. ರುಬ್ಬಿಟ್ಟು ತೋರಿಸ್ತೀನಿ. ನೋಡಿ, ಉಪ್ಪು ಖಾರ ಏನಾದ್ರು ಬೇಕಾದರೆ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಹಾಕಿದೆಲ್ಲ ಕರೆಕ್ಟಾಗಿದೆ, ನೋಡ್ಬಿಟ್ಟು ಹಾಕಿ. ಈಗ ಕೂತಮೇಲೆ ಇದು ಒಗ್ಗರಣೆ ಹಾಕೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಮಿಕ್ಕಿದೆಲ್ಲ ಇದೆ. ಈ ಸಾಂಬಾರು ಗಟ್ಟಿಯಾಗೇ ಇರುತ್ತೆ, ತುಂಬ ಗಟ್ಟಿಯಲ್ಲ, ಮೀಡಿಯಮ್ ಸೈಜಲ್ಲಿ ಇರುತ್ತೆ. ಬೆಂದ ಮೇಲೆ ತೋರಿಸ್ತೀನಿ. ನೋಡಿ, ಸಾಂಬಾರು ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಸಾಂಬಾರು ರೆಡಿ. ಇನ್ನೇನು ಮಾಡೋಕ್ಕಿಲ್ಲ, ಇನ್ನು ಸರ್ವ್ ಮಾಡೋದು ಮಾತ್ರ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ಥ್ಯಾಂಕ್ ಯು.